ಅಂಡರ್ಸ್ಟ್ಯಾಂಡಿಂಗ್ ನನಗೆ ಏನನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನ ಕರೆಕ್ಟ್ ಆಗಿ ಗಮನಿಸಬೇಕು. ಏನನ್ನ ಕ್ಯಾಲ್ಕುಲೇಟ್ ಮಾಡಬೇಕು? ಫೈಂಡಿಂಗ್ ಕೊವೇರಿಯನ್ಸ್. ವಾಟ್ ಇಸ್ ದ ಫಾರ್ಮುಲಾ? ಸಿಗ್ಮಾ ಸ್ಕ್ವಯರ್ ಕೆಳಗಡೆ ಎಕ್ಸ್ ಕಾಮ ವೈ ಅಂತ ಬರೆದ್ರೆ ಅದು ಕೊವೇರಿಯನ್ಸ್. ಇದನ್ನ ಬರಲಿಲ್ಲ ಅಂದ್ರೆ ವೇರಿಯನ್ಸ್. ಕರೆಕ್ಟ್ ಆಗಿ ಗಮನಿಸಿ, ಎಕ್ಸ್ ಕಾಮ ವೈ ಇಲ್ಲ ಅಂದ್ರೆ ಅದು ವೇರಿಯನ್ಸ್, ಕೆಳಗಡೆ ಎಕ್ಸ್ ಕಾಮ ವೈ ಬರೆದ್ರೆ ಅದು ಕೊವೇರಿಯನ್ಸ್. ಸಿಗ್ಮಾ ಸ್ಕ್ವಯರ್ ಎಕ್ಸ್ ಕಾಮ ವೈ ಈಕ್ವಲ್ಸ್ ಇ ಆಫ್ ಎಕ್ಸ್ ಕಾಮ ವೈ ಮೈನಸ್ ಫಾರ್ಮುಲಾ ನೆನಪು ಮಾಡ್ಕೊಳ್ಳಿ, ಇ ಆಫ್ ಎಕ್ಸ್ ಕಾಮ ವೈ ಮೈನಸ್ ಮ್ಯೂ ಎಕ್ಸ್ ಮ್ಯೂ ವೈ. ದಿಸ್ ಇಸ್ ದ ಫಾರ್ಮುಲಾ, ಮೇನ್ ಫಾರ್ಮುಲಾ. Right now, first we need to find this one, then we need to find this one and this one. Substitute ಮಾಡಿ, you will get covariance. First ಇದನ್ನ ಬರ್ಕೊಳ್ಳೋಣ. ಈ ಫಾರ್ಮುಲಾ ಏನು ಅಂತ? e of x comma y equals ಎರಡು ಸಮ್ಮೇಷನ್ ಬರ್ಬೇಕಲ್ವಾ? two summations. Right now observe here, x is ranging from 0 to 2, y is ranging from 0 to 2. ಏನ್ ಸರ್ ಹೊಸದಾಗೇನೋ ಬರೀತಾ ಇದ್ದೀರಾ, ಅದೇನು ಗೊತ್ತಾಗ್ತಾ ಇಲ್ಲ ಅಂತ ಕೇಳ್ಬೇಡಿ. ಟೇಬಲ್ ನೋಡಿ. ರೈಟ್, ನನ್ನ ಹತ್ರ ಟೇಬಲ್ ಮತ್ತೆ ಬರೆಯಕ್ಕಾಗಲ್ಲ, ಬೋರ್ಡ್ ಸ್ಪೇಸ್ ತುಂಬಾ ಕಡಿಮೆ ಆಗಿದೆ, ಹಾಗಾಗಿ ಬೋರ್ಡ್ ಅನ್ನು ಮತ್ತೆ ತೋರ್ಸಕ್ಕಾಗಲ್ಲ ಟೇಬಲ್ ನ. ರೈಟ್, ಇಲ್ಲಿ ತೋರಿಸ್ತಾ ಇದ್ದೀನಿ ಟೇಬಲ್, ಕರೆಕ್ಟ್ ಆಗಿ ಗಮನಿಸಿ. ಎಕ್ಸ್ ಈಸ್ ರೇಂಜಿಂಗ್ ಫ್ರಮ್ 0 to 2 ಅಲ್ವಾ? ನೋಡಿ ಮೊದಲನೇ ಕಾಲಮ್ ನೋಡಿ, 0 1 2 ಅಲ್ವಾ? ಎಕ್ಸ್ ಅಂದ್ರೆ ಮೇಲ್ ಅಲ್ವಾ? ನೋಡಿ ನಿಮ್ಮ ಟೇಬಲ್ ನೋಡಿ ಗೊತ್ತಾಗತ್ತೆ. x is ranging from 0 1 2. y ಅಂದ್ರೆ ಯಾವುದು? ಈ ಕಡೆ ನೋಡಿ, y is ranging from 0 1 and 2. ಕಾಣಿಸ್ತಾ ಇದೆ ಅಂತ ಭಾವಿಸ್ತೀನಿ. ರೈಟ್, ನೋಡಿ ಇದು y ಕಾಲಮ್, y is ranging from 0 1 2, x is ranging from 0 1 and 2. ಗೊತ್ತಾಗ್ತಿದ್ಯಾ? ನೋಡಿ x is ranging from 0 to 2, y is ranging from 0. Right now x into y alva into f of x comma y. Right, this one, this is the formula. Right now first ಏನ್ ಮಾಡೋಣ, ಇದನ್ನ ಕ್ಯಾಲ್ಕುಲೇಟ್ ಮಾಡೋಣ. ಬಂದಿರೋ ಆನ್ಸರ್ ನ ಎಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ? ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ನೆಕ್ಸ್ಟ್ ಸ್ಟೆಪ್ ಏನ್ ಮಾಡೋಣ? ಮ್ಯೂ ಎಕ್ಸ್ ಕ್ಯಾಲ್ಕುಲೇಟ್ ಮಾಡೋಣ, ಮ್ಯೂ ವೈ ಕ್ಯಾಲ್ಕುಲೇಟ್ ಮಾಡೋಣ. ಬಂದಿರೋ ಆನ್ಸರ್ ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಏನ್ ಸಿಗುತ್ತೆ ಅವಾಗ ನಿಮಗೆ? ಕೊವೇರಿಯನ್ಸ್ ಸಿಗುತ್ತೆ. ನಾನು ಈಗ ಏನ್ ಮಾಡ್ತಿದ್ದೀನಿ, ಮ್ಯೂ ಎಕ್ಸ್ ಮ್ಯೂ ವೈ ಬರೆಯಲ್ಲ, ಆಮೇಲೆ ಮಾಡ್ತೀನಿ ಅದನ್ನ, ಯಾಕೆಂದ್ರೆ ಬೋರ್ಡ್ ಸಾಕಾಗಲ್ಲ. ಫಸ್ಟ್ ಇದನ್ನ ಮಾಡೋಣ, ಇ ಆಫ್ ಎಕ್ಸ್ ಕಾಮ ವೈ ಕ್ಯಾಲ್ಕುಲೇಟ್. ರೈಟ್, ಬಂದಿರೋ ಆನ್ಸರ್ ಏನ್ ಮಾಡೋಣ? ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ, ಆಮೇಲೆ ಇದನ್ನ ಮಾಡ್ಕೊಳ್ಳೋಣ. ಓಕೆ, ನಾವು ಸ್ಟಾರ್ಟ್, ಇದನ್ನ ಸ್ಟಾರ್ಟ್ ಮಾಡೋಣ. ನೋಡಿ ಇದು ಹೆಂಗ್ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು ಅಂತ ಕರೆಕ್ಟ್ ಆಗಿ ನೋಡಿ. ಸೈಡ್ ಅಲ್ಲಿ ಬರಿತಾ ಇದ್ದೀನಿ ಯಾವ ತರ ಸಬ್ಸ್ಟಿಟ್ಯೂಷನ್ ಮಾಡ್ಬೇಕು ಅಂತ. ರೈಟ್, ಸೈಡ್ ಅಲ್ಲಿ ಬರ್ಕೊಳ್ಳಿ, ನಾ ಆಮೇಲೆ ರಬ್ ಮಾಡ್ತೀನಿ ಅದನ್ನ ಯಾವ ತರ ಸಬ್ಸ್ಟಿಟ್ಯೂಷನ್ ಮಾಡ್ಬೇಕು ಅಂತ. ಎರಡು ಸಮ್ಮೇಷನ್ ಇದ್ದಾಗ, ನಾವು ಒಂದ್ ಸಮ್ಮೇಷನ್ ಇದ್ದಾಗ ಆರಾಮ್ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ವಿ, ಬಟ್ ಇಲ್ಲಿ ಎರಡು ಸಮ್ಮೇಷನ್ ಇದ್ದಾಗ ಸಬ್ಸ್ಟಿಟ್ಯೂಷನ್ ಯಾವ ತರ ಮಾಡ್ಬೇಕು ನೋಡಿ. ಎಕ್ಸ್ ವ್ಯಾಲ್ಯೂ 0 ಹಾಗೆ ಇಟ್ಕೋಬೇಕು, ಎಕ್ಸ್ ವ್ಯಾಲ್ಯೂ 0 ಹಾಗೆ ಇಟ್ಕೋಬೇಕು. ವೈ ವ್ಯಾಲ್ಯೂ ಏನಾಗ ಇನ್ಕ್ರಿಮೆಂಟ್ ಮಾಡ್ತಾ ಬರ್ಬೇಕು. ವೈ ವ್ಯಾಲ್ಯೂ 0, ವೈ ವ್ಯಾಲ್ಯೂ 1, ವೈ ವ್ಯಾಲ್ಯೂ. ರೈಟ್, ನೋಡಿ ಇನ್ನೊಂದ್ಸಲ ಹೇಳ್ತೀನಿ, ಎಕ್ಸ್ 0 ಹಾಗೆ ಇಟ್ಕೋಬೇಕು, y ಏನಾಗ್ಬೇಕು? 0 1 2 ಆಗ್ಬೇಕು. ಮುಗೀತಾ? 1. ನೆಕ್ಸ್ಟ್ ಏನ್ ಮಾಡ್ಬೇಕು? x ನ ಇನ್ಕ್ರಿಮೆಂಟ್ ಮಾಡ್ಬೇಕು. x ವ್ಯಾಲ್ಯೂ 1 ಇಲ್ಲಿ, x ವ್ಯಾಲ್ಯೂ 1 ಮಾಡ್ಕೋಬೇಕು. ಮತ್ತೆ y ವ್ಯಾಲ್ಯೂ 0 ಇಂದ y ವ್ಯಾಲ್ಯೂ 0, y ವ್ಯಾಲ್ಯೂ 1, y ವ್ಯಾಲ್ಯೂ. ಕರೆಕ್ಟಾ? ನೆಕ್ಸ್ಟ್ x ಇನ್ಕ್ರಿಮೆಂಟ್ ಮಾಡ್ಬೇಕು. x ವ್ಯಾಲ್ಯೂ ಎಷ್ಟು ಇವಾಗ? 2. ಯಾಕೆ x ವ್ಯಾಲ್ಯೂ 2? ಲಾಸ್ಟ್ 2 ನೇ ಅಲ್ವಾ, ಅಲ್ಲಿಗೆ ನಿಲ್ಲಿಸ್ಬೇಕು. x value 2, ಮತ್ತೆ y value start from 0 1. ಸೈಡ್ ಹೀಗೆ ಬರ್ಕೋತೀರಾ, ನಿಮಗೆ ಅರ್ಥ ಆಗತ್ತೆ. ಅವಾಗ ಇದನ್ನ ಎಕ್ಸಾಮ್ ಅಲ್ಲಿ ಬರಿಬೇಕು ಅಂತಿಲ್ಲ, ನಿಮಗೆ ಅರ್ಥ ಆಗಲಿ ಅಂತ ಹೇಳ್ತಾ ಇರೋದು. ರೈಟ್, ಫಸ್ಟ್ ಏನ್ ಮಾಡ್ಕೋಬೇಕು? x ವ್ಯಾಲ್ಯೂ ಫಿಕ್ಸ್ ಇಟ್ಕೋಬೇಕು 0, y ಮಾತ್ರ ಇನ್ಕ್ರಿಮೆಂಟ್ ಮಾಡ್ತಾ ಬರ್ಬೇಕು. y 0, y 1, y. ನೆಕ್ಸ್ಟ್ x 1 ಮಾಡ್ಕೋಬೇಕು, y ನ ಮತ್ತೆ ಸ್ಟಾರ್ಟ್ ಫ್ರಮ್ 0 1. ನೆಕ್ಸ್ಟ್ x ವ್ಯಾಲ್ಯೂ 2, y ಮತ್ತೆ ಸ್ಟಾರ್ಟ್ ಫ್ರಮ್ 0 1. 2 ಗೆ ಯಾಕೆ ನಿಲ್ಲಿಸ್ಕೋಬೇಕು? ಯಾಕೆಂದ್ರೆ 2 ನೇ ಮ್ಯಾಕ್ಸಿಮಮ್. ನೋಡಿ 2 ನೇ ಮ್ಯಾಕ್ಸಿಮಮ್. ಓಕೆ, ಈಗ ಸಬ್ಸ್ಟಿಟ್ಯೂಟ್ ಮಾಡ್ತಾ ಬರೋಣ. ನೆನ್ಪಿಟ್ಕೋತೀರಾ ಹೆಂಗೆ ನೋಡಿ? 0 0 0 1 0 2. ನೆಕ್ಸ್ಟ್ 1 0 1 1 1 2. ನೆಕ್ಸ್ಟ್ 2 0 2 1 2 2. ಆ ತರ ಬರ್ತಾ ಹೋಗುತ್ತೆ.
ರೈಟ್. ಹಾಗಾದ್ರೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಎಕ್ಸ್ ಏನಿರ್ಬೇಕು 0 ಫಿಕ್ಸ್, ವೈ ಮಾತ್ರ 0 1 2. ನೆಕ್ಸ್ಟ್ ಎಕ್ಸ್ ವ್ಯಾಲ್ಯೂ 1 ಮತ್ತೆ ವೈ ಸ್ಟಾರ್ಟ್ ಫ್ರಮ್ 0 1 2. ಆ ತರ ಇದು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ಬೇಕು. ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನೋಡಿ, ಕರೆಕ್ಟ್ ಆಗಿ ಗಮನಿಸಿ. ಇದನ್ನ ಬರ್ಕೊಂಡಿದ್ದೀರಾ ಸೈಡ್ ಅಲ್ಲಿ? ಈಗ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, ಕರೆಕ್ಟ್ ಆಗಿ ಗಮನಿಸಿ. E of x comma y equals, ಕರೆಕ್ಟ್ ಆಗಿ ನೋಡಿ, ಎಕ್ಸ್ ವ್ಯಾಲ್ಯೂ ಎಷ್ಟು ಫಸ್ಟ್ 0 ಅಲ್ವಾ, ಫಿಕ್ಸ್ ಅದು. y ಮತ್ತೆ 0 ನೋಡಿ, E of x 0, y is also 0 ಅಲ್ಲ ನೋಡಿ, ಪಕ್ಕದಲ್ಲಿ ಬರ್ಕೊಂಡಿದ್ರಲ್ಲ ನೋಡಿ, ಎಕ್ಸ್ ವ್ಯಾಲ್ಯೂ 0, y ವ್ಯಾಲ್ಯೂ 0 ಅಲ್ವಾ, ಅಷ್ಟಕ್ಕೂ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇಂಟು f of 0, 0. x and y both are 0, ರೈಟ್? ಮುಗಿತಾ? ಪ್ಲಸ್ ಪ್ಲಸ್, ಯಾಕೆ? ಸಮ್ಮೇಷನ್ ಇದೆ. ಓಕೆ, ನೆಕ್ಸ್ಟ್ ನೋಡಿ, ಎಕ್ಸ್ ವ್ಯಾಲ್ಯೂ 0ನೇ, y ಮಾತ್ರ ಇನ್ಕ್ರಿಮೆಂಟ್ ಮಾಡಬೇಕು. ಎಕ್ಸ್ ವ್ಯಾಲ್ಯೂ ಮತ್ತೆ 0ನೇ, y ಮಾತ್ರ ಇನ್ಕ್ರಿಮೆಂಟ್ ಮಾಡಬೇಕು. ಎಕ್ಸ್ ವ್ಯಾಲ್ಯೂ 0, y ವ್ಯಾಲ್ಯೂ is incremented. ಕರೆಕ್ಟ್? ಎಕ್ಸ್ ವ್ಯಾಲ್ಯೂ 0, y ಮಾತ್ರ ಇನ್ಕ್ರಿಮೆಂಟ್ ನೋಡಿ, y ವ್ಯಾಲ್ಯೂ 1. ಎಕ್ಸ್ 0ನೇ, y ಮಾತ್ರ ಇನ್ಕ್ರಿಮೆಂಟ್ ಆಗಬೇಕು. 1 ಇಂಟು f of x, y 0, 1 ಪ್ಲಸ್ ಮತ್ತೆ ಎಕ್ಸ್ 0ನೇ ಇಟ್ಕೋಬೇಕು, y ಮಾತ್ರ ಇನ್ಕ್ರಿಮೆಂಟ್ ಮಾಡಬೇಕು. ಎಕ್ಸ್ 0, y 1, right? Into y1, y2 now. y2 ಅಲ್ವಾ ನೋಡಿ, x 0, y 0, x ಮತ್ತೆ 0ನೇ ಇಟ್ಕೋಬೇಕು, y ಇನ್ಕ್ರಿಮೆಂಟ್ ಮಾಡಬೇಕು. x ಮತ್ತೆ 0ನೇ ಇಟ್ಕೋಬೇಕು, y ಇನ್ಕ್ರಿಮೆಂಟ್ ಮಾಡಬೇಕು. f of 0, ಈಗ ನೋಡಿ, ಈಗ x ನ 1 ಮಾಡಬೇಕು, ಮತ್ತೆ y ಸ್ಟಾರ್ಟ್ ಫ್ರಮ್ 0, 0 1 2. x ಮತ್ತೆ 1 ಮಾಡ್ಕೋಬೇಕು, y ಸ್ಟಾರ್ಟ್ ಫ್ರಮ್ ಅಗೈನ್ 0, ರೈಟ್? ನೋಡಿ, x ವ್ಯಾಲ್ಯೂ ಇವಾಗ 1. ಸ್ಟೂಡೆಂಟ್ಸ್ ಕರೆಕ್ಟ್ ಆಗಿ ಗಮನಿಸಿ. ಈಗ x ವ್ಯಾಲ್ಯೂ 1 ಮತ್ತೆ y ಸ್ಟಾರ್ಟ್ ಫ್ರಮ್ 0, ರೈಟ್? y ಸ್ಟಾರ್ಟ್ ಫ್ರಮ್ 1 into 0, y ಸ್ಟಾರ್ಟ್ ಫ್ರಮ್ 0 into f of x, y, f of 1, ಈಗ x ವ್ಯಾಲ್ಯೂ ಮತ್ತೆ 1, y ವ್ಯಾಲ್ಯೂ 1. x 1 ಫಿಕ್ಸ್ ಇಟ್ಕೋಬೇಕು, y ಮಾತ್ರ ಇನ್ಕ್ರಿಮೆಂಟ್ ಮಾಡ್ತಾ ಹೋಗ್ಬೇಕು. ನೆಕ್ಸ್ಟ್ x ವ್ಯಾಲ್ಯೂ 1 ಮತ್ತೆ y ವ್ಯಾಲ್ಯೂ ಇವಾಗ ಎಷ್ಟು? 2, 1, 1. y ವ್ಯಾಲ್ಯೂ ಇವಾಗ ನಾವು 1 ಇಂಟು f of 1, ಪ್ಲಸ್ ನೆಕ್ಸ್ಟ್ x ವ್ಯಾಲ್ಯೂ 1ನೇ, y ವ್ಯಾಲ್ಯೂ ಎಷ್ಟಾಗಬೇಕು? 2 ಆಗ್ಬೇಕಲ್ವಾ ನೋಡಿ, 0 1. ನೌ ಇಟ್ ಇಸ್ f of 1, ಗೊತ್ತಾಗ್ತಿದೆಯಾ ಸ್ಟೂಡೆಂಟ್ಸ್? ಈಗ ಏನ್ ಮಾಡ್ಕೊಂಡೆ, x ನ 1 ಮಾಡ್ಕೊಂಡೆ, y ಸ್ಟಾರ್ಟ್ ಫ್ರಮ್ 0, y ಸ್ಟಾರ್ಟ್ ಫ್ರಮ್ 0 1 2. ಈಗ ಏನ್ ಮಾಡ್ಬೇಕು, x ನ 2 ಮಾಡ್ಕೊಳ್ಳಿ, ಮತ್ತೆ y ಸ್ಟಾರ್ಟ್ ಫ್ರಮ್ 0 1 2 ಪ್ಲಸ್, ಈಗ ನೋಡಿ x ವ್ಯಾಲ್ಯೂ 2 ಆಗ್ತಾ ಇದೆ, x ವ್ಯಾಲ್ಯೂ 2, y ಸ್ಟಾರ್ಟ್ ಫ್ರಮ್ ಅಗೈನ್ 0, ಪ್ಲಸ್, ರೈಟ್? ಮತ್ತೆ x ವ್ಯಾಲ್ಯೂ 1, y ವ್ಯಾಲ್ಯೂ ಇವಾಗ ಎಷ್ಟು? 1 ಪ್ಲಸ್ ನೆಕ್ಸ್ಟ್ x ವ್ಯಾಲ್ಯೂ ಮತ್ತೆ 1, y ವ್ಯಾಲ್ಯೂ ಎಷ್ಟು ಇವಾಗ? 2 ಪ್ಲಸ್, ರೈಟ್? ಈಗ x ವ್ಯಾಲ್ಯೂ ಎಷ್ಟಿದೆ? 1, y ವ್ಯಾಲ್ಯೂ 2, y ವ್ಯಾಲ್ಯೂ ಮಾತ್ರ ಜಾಸ್ತಿ ಆಗ್ತಾ ಬರಬೇಕು, x 1 ಇಟ್ಕೋಬೇಕು ನೋಡಿ, x 1 ಇಟ್ಕೋಬೇಕು, y ಮಾತ್ರ ಇನ್ಕ್ರಿಮೆಂಟ್ ಮಾಡ್ತಾ ಹೋಗ್ಬೇಕು, ರೈಟ್? 0, ರೈಟ್? ನಾವು 2 into 0, that is over 2, x value 2, y value 0, x is 2, f of 2, 1, sorry, this is 2, 1
ರೈಟ್ ನೋಡಿ, x ವ್ಯಾಲ್ಯೂ 2, y ವ್ಯಾಲ್ಯೂ 1, x ವ್ಯಾಲ್ಯೂ 2, y ವ್ಯಾಲ್ಯೂ 1, x ವ್ಯಾಲ್ಯೂ 2, y ವ್ಯಾಲ್ಯೂ 1. ಕರೆಕ್ಟ್ ಆಗಿ ನೋಡಿ, ರೈಟ್. ಇನ್ನೊಂದ್ಸಲಿ ತೋರಿಸ್ತೀನಿ ನೋಡಿ. ಎಕ್ಸ್ ವ್ಯಾಲ್ಯೂ ಫಸ್ಟ್ ಏನಿಟ್ಕೋಬೇಕು 0, ಎಕ್ಸ್ ವ್ಯಾಲ್ಯೂ 0, ವೈ ಮಾತ್ರ ಇನ್ಕ್ರಿಮೆಂಟ್ ಮಾಡ್ತಾ ಹೋಗ್ಬೇಕು ನೋಡಿ. ವೈ ವ್ಯಾಲ್ಯೂ 0, ವೈ ವ್ಯಾಲ್ಯೂ 1, ವೈ ವ್ಯಾಲ್ಯೂ 2. ಎಕ್ಸ್ 0ನೇ ಇರುತ್ತೆ, ವೈ ಮಾತ್ರ ಇನ್ಕ್ರಿಮೆಂಟ್ ಆಗುತ್ತೆ. ಪ್ಲಸ್ ನಾವು ಎಕ್ಸ್ ವ್ಯಾಲ್ಯೂ ಇಸ್ 1, ಮತ್ತೆ ವೈ ಸ್ಟಾರ್ಟ್ ಫ್ರಮ್ 0, 1, 2. ನೆಕ್ಸ್ಟ್ ಎಕ್ಸ್ ವ್ಯಾಲ್ಯೂ 2, ವೈ ಸ್ಟಾರ್ಟ್ ಫ್ರಮ್ 0, 1, 2. Right? This is 2, 1. This is 2, 2. ನೋಡಿ, x ವ್ಯಾಲ್ಯೂ 2 ಇದೆ ಅಲ್ವಾ, y ವ್ಯಾಲ್ಯೂ 1, x ವ್ಯಾಲ್ಯೂ 2, y ವ್ಯಾಲ್ಯೂ 2. ನಿಮಗೆ ಆ ಪಕ್ಕದಲ್ಲಿ ಬರ್ಸಿದೀನಿ ನೋಡಿ, ಅದ ನೋಡಿ ಅರ್ಥ ಆಗುತ್ತೆ. ರೈಟ್, ಯಾವ ತರ ನೆನಪಿಟ್ಕೋಬಹುದು ನೋಡಿ. 0, 0, 0, 0, 0, 1, 0, 2. ನೆಕ್ಸ್ಟ್ 1, 0, 1, 1, 1, 2. 2, 0, 2, 1, 2, 2. ಈ ತರ ನೆನ್ಪಿಟ್ಕೋಬಹುದು ನೋಡಿ. 0, 0, ಇಲ್ಲಿ 0, 0 ಇತ್ತು ಅಂದ್ರೆ ಇಲ್ಲೂ 0, 0 ಇರುತ್ತೆ. ನೆಕ್ಸ್ಟ್ 0, 1, ಇಲ್ಲೂ 0, 1 ಇರುತ್ತೆ. 0, 2, ನೆಕ್ಸ್ಟ್ 1, 0, 1, 1, 1, 2. ನೆಕ್ಸ್ಟ್ 2, 0, 2, 1, 2, 2. ರೈಟ್, ಹೆಂಗ್ ಬರುತ್ತೆ ನೋಡಿ, ಇಲ್ಲಿ ಪಕ್ಕದಲ್ಲಿ ಬರೀತೀನಿ ನೋಡಿ ಸಣ್ಣದಾಗಿ. 0, 0 ಫಸ್ಟ್, ನೆಕ್ಸ್ಟ್ 0, 1, ನೆಕ್ಸ್ಟ್ 0, 2. ಇಲ್ಲಿ ವಾಚ್ 1, 0, ನೆಕ್ಸ್ಟ್ 1, 1, ನೆಕ್ಸ್ಟ್ 1, 2, ನೆಕ್ಸ್ಟ್ 2, 0, 2, 1, 2, 2. ರೈಟ್, ಸಿಂಪಲ್ ಅಪ್ಪ. ಏನ್ ಮಾಡ್ಬೇಕು, ಫಸ್ಟ್ ಎಕ್ಸ್ 0 ಹಾಗೆ ಇಟ್ಕೋಬೇಕು, ವೈ ಮಾತ್ರ ಇನ್ಕ್ರಿಮೆಂಟ್ ಮಾಡ್ತಾ ಬನ್ನಿ, ಮುಗೀತಾ. ಪ್ಲಸ್ ಮತ್ತೆ ಎಕ್ಸ್ 1 ಮಾಡ್ಕೊಳ್ಳಿ, ಮತ್ತೆ ವೈ ಸ್ಟಾರ್ಟ್ ಫ್ರಮ್ 0. ನಾವು ಎಕ್ಸ್ 2 ಮಾಡ್ಕೊಳ್ಳಿ, ಮತ್ತೆ ವೈ ಸ್ಟಾರ್ಟ್ ಫ್ರಮ್ 0, 1, 2. ಓಕೆ, ಸಬ್ಸ್ಟಿಟ್ಯೂಟ್ ಮಾಡ್ತಾ ಬರ್ತೀನಿ ನೋಡಿ. 0 ಇಂದ ಏನೇ ಮಲ್ಟಿಪ್ಲೈ ಮಾಡಿದ್ರು 0 ಅಲ್ವಾ, ಏನೇ ಮಲ್ಟಿಪ್ಲೈ ಮಾಡಿದ್ರು 0 ಅಲ್ವಾ. ಇಲ್ಲಿಂದ ಸಬ್ಸ್ಟಿಟ್ಯೂಷನ್ ಮಾಡ್ತಾ ಇದ್ದೀನಿ. ದಿಸ್ ವ್ಯಾಲ್ಯೂ ಇಸ್ ಪ್ಲಸ್, ದಿಸ್ ಪ್ಲಸ್. ನೆಕ್ಸ್ಟ್ ದಿಸ್ ಈಸ್ ಆಲ್ಸೋ 0. 0 ಮಲ್ಟಿಪ್ಲೈಡ್ ಬೈ ಎನಿಥಿಂಗ್ ಈಸ್ ಪ್ಲಸ್. ಅಗೈನ್ 0 ಮಲ್ಟಿಪ್ಲೈಡ್ ಬೈ ಎನಿಥಿಂಗ್ ಈಸ್ ಪ್ಲಸ್. 0 multiplied by anything is ಇದು ಬನ್ನಿ ಇಲ್ಲಿ ನೋಡಿ 1 into 1 1 f of 1 comma 1 f of 1 comma 1 ಅಂದ್ರೆ ವ್ಯಾಲ್ಯೂ ನೋಡಿ ಟೇಬಲ್ ನೋಡಿ ಗೊತ್ತಾಗುತ್ತೆ ಟೇಬಲ್ ಕೊಟ್ಟಿದ್ದೇನಲ್ವಾ ಅಲ್ಲಿ ನೋಡ್ಕೊಳ್ಳಿ f of 1 comma 1 ಅಂದ್ರೆ ವ್ಯಾಲ್ಯೂ ಎಷ್ಟು ಅಂತ f of 1 comma 1 ವ್ಯಾಲ್ಯೂ ನೋಡಿ ನಾನು ಟೇಬಲ್ ಅಲ್ಲಿ ತೋರಿಸ್ತಾ ಇದ್ದೀನಿ f of 1 comma 1 value is observe here 1 comma 1 value is 3/14 ನೋಡಿ ಟೇಬಲ್ ನೋಡಿ ಗೊತ್ತಾಗುತ್ತೆ 1 comma 1 ನಾನು ಅದಕ್ಕೆ ಆವಾಳೆ ಬರ್ಸಿದ್ದೆ f of 1 comma 1 ನನ್ನ ಕೈ ಬೆರಳು ನೋಡಿ 1 1 comma 1 f of 1 comma 1 value is 3/14 ಫಸ್ಟ್ ಗೆ ಬರ್ಸಿದ್ದೆ ನೋಡಿ f of 1 comma 1 value is 3/14 ಪ್ಲಸ್ ಈಗ ನಾನು ಇದನ್ನ ಮಾಡ್ತಾ ಇದ್ದೀನಿ ರೈಟ್ 1 into 1 1 1 into 3/14 3/14 plus right 1 into 1 1 1 into 3/14 plus this is 1 into 2 2 right 1 into 2 2 into f of 1 comma 2 ಅಂದ್ರೆ ಎಷ್ಟು ಬರುತ್ತೆ ನೋಡಿ f of 1 comma 2 is 0 ಅಲ್ವಾ ನೋಡಿ ಟೇಬಲ್ ನೋಡಿ ಗೊತ್ತಾಗುತ್ತೆ f of 1 comma 2 is 0 ಟೇಬಲ್ ನೋಡಿ ಗೊತ್ತಾಗುತ್ತೆ 1 comma 2 value is 0
ನನ್ನ ಕೈ ಬೆರಳು ನೋಡಿ, ನಿಮ್ಮ ಟೇಬಲ್ ಗಮನಿಸಿ ಗೊತ್ತಾಗುತ್ತೆ. 1, 2 ವ್ಯಾಲ್ಯೂ ಇಸ್ 0. f of 1, 2 ವ್ಯಾಲ್ಯೂ ಇಸ್ 0. ಪಕ್ಕದಲ್ಲಿ ಬರ್ಕೊಳ್ಳಿ, f of 1, 2 ವ್ಯಾಲ್ಯೂ ಇಸ್ 0. ಇದಾಯ್ತು. ಇದಕ್ಕೆ ಬನ್ನಿ. ಪ್ಲಸ್ 0 ಮಲ್ಟಿಪ್ಲೈಡ್ ಬೈ ಎನಿಥಿಂಗ್ ಇಸ್ 0. ನೋಡಿ, 0 ಇಂದ ಏನೇ ಮಲ್ಟಿಪ್ಲೈ ಮಾಡಿದ್ರು 0. ಪ್ಲಸ್ 2 into 1, 2 into f of 2, 1 ಅಂದ್ರೆ ಎಷ್ಟು ಬರುತ್ತೆ ನೋಡಿ. f of 2, 1. f of 2, 1 is 0. ಟೇಬಲ್ ನೋಡಿ, ನನ್ನ ಕೈ ಬೆರಳು ನೋಡಿ. 2, 1 is 0. 2, 1 is 0. Right? So 2, 1 value is 0. Yes. Correct? ಇದಕ್ಕೆ ಬನ್ನಿ. 2 into 2, 4 into f of 2, 2 ವ್ಯಾಲ್ಯೂ ಎಷ್ಟು ಬರುತ್ತೆ ನೋಡಿ. f of 2, 2 ವ್ಯಾಲ್ಯೂ. f of 2, 2 is also 0 ನೋಡಿ. ಈ ವ್ಯಾಲ್ಯೂ ನೋಡಿ, ಕಾಣ್ತಿದ್ಯಾ? f of 2, 2 value is 0 ನೋಡಿ. 2, 2 value is 0. This value is 0. Right? ನೋಡಿ, ಇನ್ನೊಂದ್ಸಲಿ ತೋರಿಸ್ಕೊಡ್ತೀನಿ. f of 1, 1 ಅಂದ್ರೆ ನೋಡಿ ಎಷ್ಟು. f of 1, 1 is 3/14. f of 1, 2 is 0. f of 2, 0 is 1/28. f of 2, 1 is 0. f of 2, 2 is 0. Right? ಇದನ್ನ ಸಿಂಪ್ಲಿಫೈ ಮಾಡೋಣ. This part is 0. Right? ಇದು ಮಾತ್ರ ಬರುತ್ತೆ ಅಷ್ಟೇ, ಇನ್ನೆಲ್ಲ 0 ಆಗುತ್ತೆ ನೋಡಿ. This part is 0. This part is 0. This part is 0 and this part is 0. What is the answer? 3/14 is the answer. 3/14 is the value of e of x, y. e of x, y value is 3/14. e of x, y value is 3/14. ಬರ್ಕೋತೀರಾ? e of x, y equals 3/14. ಇನ್ನೆಲ್ಲ 0 ಆಗ್ಬಿಡುತ್ತೆ. So therefore e of x, y equals 3/14. 3/14 ನೆನ್ಪಿಟ್ಕೋತೀರಾ? ಸಬ್ಸ್ಟಿಟ್ಯೂಟ್ ಮಾಡ್ಬೇಕು ಇಲ್ಲಿ ನೋಡಿ, ಮೇನ್ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಬೇಕು. 3/14 ಬರ್ಕೋತೀರಾ ನೀಟಾಗಿ. ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ. f of 0, 1 value is 0, 0 is 0. 0, 1 is also 0. 0, 2 is also 0. ಇದು ಮಾತ್ರ ಏನ್ ಬರುತ್ತೆ? 3/14 ಬರುತ್ತೆ. 1 into 1, 1. f of 1, 1 value is 3/14. ಹೆಂಗ್ ನೆನ್ಪಿಟ್ಕೋಬೇಕು ಇದನ್ನ? 0, 0, 0, 1, 0, 2, 1, 0, 1, 1, 1, 2, 2, 0, 2, 1, 2, 2. This is a way to remember. Remember, expectation value is 3/14. ಸೊ ಹಾಗಾದ್ರೆ ನಾವ್ ಏನ್ ಕ್ಯಾಲ್ಕುಲೇಟ್ ಮಾಡಿದ್ವಿ ಈಗ? e of x, y ಕ್ಯಾಲ್ಕುಲೇಟ್ ಮಾಡಿದ್ವಿ. ಎಷ್ಟು ಬಂದಿದೆ? 3/14.
ಸೊ ಹಾಗಾದ್ರೆ ಇ ಆಫ್ ಎಕ್ಸ್ ಕಾಮ ವೈ ವ್ಯಾಲ್ಯೂ ಎಷ್ಟು ಬಂತಪ್ಪ 3/14 ಕರೆಕ್ಟಾ ನೋಡಿ ಇ ಆಫ್ ಎಕ್ಸ್ ಕಾಮ ವೈ ಎಷ್ಟು ಬಂದಿದೆ 3/14 ಈಗೇನ್ ಕ್ಯಾಲ್ಕುಲೇಟ್ ಮಾಡಬೇಕು ಮ್ಯೂ ಎಕ್ಸ್ ಮ್ಯೂ ವೈ ಕ್ಯಾಲ್ಕುಲೇಟ್ ಮಾಡಬೇಕು ಅದಕ್ಕೆ ಫಾರ್ಮುಲಾ ಗೊತ್ತಿದೆ ಅಲ್ವಾ ಆ ಬಂದಿರೋ ಫಾರ್ಮುಲಾನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಏನ್ ಆನ್ಸರ್ ಬರುತ್ತೆ ಅದೇ ಏನಾಗಿರುತ್ತೆ ಕೊವೇರಿಯನ್ಸ್ ಹಾಗಾದ್ರೆ ಈಗೇನ್ ಮಾಡೋಣ ಮ್ಯೂ ಎಕ್ಸ್ ಮ್ಯೂ ವೈ ಕ್ಯಾಲ್ಕುಲೇಟ್ ಮಾಡೋಣ ರೈಟ್ ಸೊ ಮ್ಯೂ ಎಕ್ಸ್ ಈಕ್ವಲ್ಸ್ what is the formula summation of x equals 0 to 2 alva heading ಬರ್ಕೊಳ್ಳಿ finding mu x heading ಬರ್ಕೊಳ್ಳಿ finding mu x x is ranging from 0 to 2 ಟೇಬಲ್ ನೋಡಿ ಗೊತ್ತಾಗುತ್ತೆ 0 1 2 ಅಲ್ವಾ ಇರೋದು so what is the formula x into g of x this is the formula for finding mu with respect to x alva substitute ಮಾಡ್ತಾ ಹೋಗೋಣ x is ranging from 0 to 2 right first x is 0 ಹಾಕೋಣ ಆಮೇಲೆ 1 ಹಾಕೋಣ ಆಮೇಲೆ 2 ಹಾಕೋಣ right first x is 0 ಹಾಕೋಣ ಏನು ಬರುತ್ತೆ ನೋಡಿ mu x equals 0 into g of 0 plus 0 ಆಯ್ತು x is 0 ಹಾಕ್ಬಿಟ್ಟೆ ಈಗ ಏನ್ ಮಾಡೋಣ x ಗೆ 1 ಹಾಕೋಣ ಏನು ಬರುತ್ತೆ 1 into g of 1 plus ಈಗ x ಗೆ 2 ಹಾಕೋಣ ಏನು ಬರುತ್ತೆ 2 into g of ಕರೆಕ್ಟಾ ಸಬ್ಸ್ಟಿಟ್ಯೂಟ್ ಮಾಡೋಣ 0 ಇಂದ ಏನೇ ಮಲ್ಟಿಪ್ಲೈ ಮಾಡಿದ್ರು 0 ಪ್ಲಸ್ 1 ಇಂಟು g ಆಫ್ 1 ಅಂದ್ರೆ ಏನು ನೋಡೋಣ ಟೇಬಲ್ ನೋಡ್ತೀರಾ g ಆಫ್ 1 ನಾನು ಬರ್ಸಿದೀನಿ ನೋಡಿ ಫಸ್ಟ್ ಗೆ ಬರ್ಸಿದೀನಿ g ಆಫ್ 1 ಅಂದ್ರೆ ವ್ಯಾಲ್ಯೂ ಎಷ್ಟು ಅಂತ ಟೇಬಲ್ ನೋಡಿ ಟೇಬಲ್ ನೋಡ್ತೀರಾ g ಆಫ್ 1 ವ್ಯಾಲ್ಯೂ ಇಸ್ 15/28 ನೋಡಿ ಕಾಣಿಸ್ತಿದ್ಯಾ 15/28 g of 1 ನೋಡಿ ಇದು g of x g of 1 value is 15/28 ಬರ್ಸಿದೀನಿ ನೋಡಿ g of 1 value is 15/28 ಟೇಬಲ್ ನೋಡಿ ಗೊತ್ತಾಗುತ್ತೆ g of 1 value is 15 plus 2 into g of 2 ಅಂದ್ರೆ ಎಷ್ಟು ನೋಡಿ g of 2 ಅಂದ್ರೆ 3/28 ನೋಡಿ g of 2 value is 3/28 ನನ್ನ ಕೈ ಬೆರಳು ನೋಡಿ 3/28 ನಿಮ್ಮ ಟೇಬಲ್ ನೋಡಿ ಗೊತ್ತಾಗುತ್ತೆ g of 2 ಅಂದ್ರೆ 3/28 ಏನ್ ಬರುತ್ತೆ ನೋಡೋಣ 15/28 plus 6 correct so 28 LCM 15 plus 6 15 for 20 22/28 22/28 is the mu with respect to x value mu x value ಎಷ್ಟು ಬಂತಪ್ಪ 22/58 ಸಬ್ಸ್ಟಿಟ್ಯೂಟ್ ಮಾಡೋಣ ಇಲ್ಲ ಅಲ್ವಾ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗಿರೋದು ರೈಟ್ 22/28 ಮೇನ್ ಫಾರ್ಮುಲಾಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಬೇಕಲ್ವಾ 21 ಸಾರಿ 21 ರೈಟ್ mu with respect to x ಬಂದಿದೆ 21/28 ನೆನಪಿಟ್ಕೋತೀರಾ e of x, y ಎಷ್ಟು ಬಂತು 3/14 mu x ಎಷ್ಟು ಬಂತು 21/28 ಈಗ ಏನ್ ಕ್ಯಾಲ್ಕುಲೇಟ್ ಮಾಡಬೇಕು mu with respect to y ಕ್ಯಾಲ್ಕುಲೇಟ್ ಮಾಡಬೇಕು mu with respect to y ಕ್ಯಾಲ್ಕುಲೇಟ್ ಮಾಡೋಣ ಎಷ್ಟು ಬರುತ್ತೆ ನೋಡೋಣ mu with respect to x ಎಷ್ಟು ಬಂತು 21/28 ನೆನಪಿಟ್ಕೊಳ್ಳಿ ಬಾಕ್ಸ್ ಹಾಕೊಳ್ಳಿ ನೆನಪಿಟ್ಕೊಳ್ಳಿ mu x value is 15/21/28 next you find mu with respect to y
Next, find mu with respect to y. Mu with respect to y. What is the formula? Y into summation of y is ranging from 0 to 2, right? So formula is y into h of y. Formula nodi gottagutte. Y into h of y is the formula, right? Now, mu with respect to y equals y ಗೆ 0, 1, 2 substitute ಮಾಡ್ತಾ ಹೋಗಿ. First 0 ಹಾಕಿ ಏನು ಬರುತ್ತೆ? 0 into h of 0 plus 1 into h of 1 plus 2 into h of 2. 0 into h of 0 plus 1 into h of 1 plus 2 into h of 2. 2 ಗೆ ನಿಲ್ಲಿಸಬೇಕು ಯಾಕೆ ಹೇಳಿ? Y is ranging from 0. Okay, next. Mu with respect to y equals 0 multiplied by h of 0 is 0 plus 1 into what is h of 1 value? ನೋಡಿ ಬರ್ಸಿದ್ದೀನಿ, ಫಸ್ಟ್ ಗೆ ಬರ್ಸಿದ್ದೀನಿ ನೋಡಿ. h of 1 value is 3/7. ಕರೆಕ್ಟ್ ಆಗಿ ನೋಡಿ. h of 1 value is 3/7. h of 1 value is 3/7. h of 1 value is 3/7. Table ನೋಡಿ ಗೊತ್ತಾಗುತ್ತೆ. h of 1 value is 3/7. So 1 into 3/7 plus 2 into this 2 as it is. h of 2 value is 1/28. ನೋಡಿ, ನನ್ನ ಕೈ ಬೆರಳು ನೋಡಿ ಅಥವಾ ನಿಮ್ ಟೇಬಲ್ ನೋಡಿ ಗೊತ್ತಾಗುತ್ತೆ. h of 2 value is 1/28. ಫಸ್ಟ್ ಗೆ ಬರ್ಸಿದ್ದೆ ನೋಡಿ. h of 2 value is 1/28. ರೈಟ್, ಗೊತ್ತಾಗ್ತಿದೆ ಅಂತ ಭಾವಿಸ್ತೀನಿ. ಫಸ್ಟ್ ಏನ್ ಮಾಡಿ, y ಗೆ 0 ಹಾಕಿ ಏನ್ ಬರುತ್ತೆ? 0 into h of 0. y 1 ಹಾಕಿ ಏನ್ ಬರುತ್ತೆ? 1 into h of 1. y 2 ಹಾಕಿ ಏನ್ ಬರುತ್ತೆ? 2 into h of 2. Right? Now, mu with respect to y equals 0 as it is, no change. 1 into 1, 1 into 3/7. 0 plus 0 is 0, right? 0 plus 1 into h of 1, right? This is 0. Okay. 1 into h of 1, right? 0. 0 into h of 0 is 0 plus 1 into h of 1. h of 1 value is 3/7 plus 2 as it is. h of 2 value is 1/20. So 0 plus 3/7 plus 2/20. Right, 3/7 plus 2/20. Right, LCM ತಗೊಳ್ಳೋಣ. Mu with respect to y equals 7/28. LCM is 28 only. Correct? 7 ಮತ್ತೆ 28 ನ LCM 28. 7 4s are 28, 4 3s are 12, plus 28 1s are 28, 1 2s are 2. You will get 14/28. 14/28 nothing but 14 1s are, 14 2s are. You will get 1/2. So mu with respect to y value is 1/2. ಬರ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ. mu with respect to y value is 1/2. 14/28 ಬರುತ್ತೆ, 1/2 ಆನ್ಸರ್ ಬರುತ್ತೆ. ನಾವೀಗ ಏನೇನ್ ಮಾಡಿದ್ವಿ? e of x, y ಸಿಕ್ತು, mu with respect to x ಸಿಕ್ತು, mu with respect to y ಸಿಕ್ತು. ಸಬ್ಸ್ಟಿಟ್ಯೂಟ್ ಮಾಡೋಣ ಮೇನ್ ಫಾರ್ಮುಲಾಗೆ. ಮೇನ್ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮ್ಗೆ ಏನ್ ಸಿಗುತ್ತೆ? ಕೊವೇರಿಯನ್ಸ್ ಸಿಗುತ್ತಲ್ವಾ? ನೋಡಿ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ. e of x, y ವ್ಯಾಲ್ಯೂ ಸಿಕ್ಕಿದೆ ಅಲ್ವಾ? ನೆಕ್ಸ್ಟ್ mu with respect to x ಸಿಕ್ಕಿದೆ ಅಲ್ವಾ? mu with respect to y ಸಿಕ್ಕಿದೆ ಅಲ್ವಾ? ಅದನ್ನ ಮೇನ್ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡಿ ನಿಮಗೆ ಏನ್ ಸಿಗುತ್ತೆ? ಕೊವೇರಿಯನ್ಸ್ ಸಿಗುತ್ತೆ. ಡೈರೆಕ್ಟ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡೋಣ. mu with respect to y is 1/2. h of 1 value is 3/7. h of 2 value is 1/28.
mu with respect to y is 1/2. Now you write the main formula. Main formula ಬರೀತೀರಾ? Covariance equals E of x comma y minus mu with respect to x, mu with respect to y. So sigma square x comma y equals E of x comma y ಎಷ್ಟು ಬಂದಿತ್ತು ನೋಡಿ? E of x comma y ಎಷ್ಟು ಕ್ಯಾಲ್ಕುಲೇಟ್ ಮಾಡಿದ್ರ? 3/14 minus ನೋಡಿ ನೀವೇ ಕ್ಯಾಲ್ಕುಲೇಟ್ ಮಾಡಿದಿರಾ E of x comma y ಫಸ್ಟ್ ಗೆ ಮಾಡಿದಿರಲ್ವಾ ಅದು 3/14 minus mu with respect to x is 3/4. ಸ್ಟೂಡೆಂಟ್ಸ್ ಮೈನಸ್ ಇದೆ ಇಲ್ಲಿ ಬ್ರಾಕೆಟ್ ಹಾಕ್ಬೇಕು 3/4 into 1/2. ಕರೆಕ್ಟ್ ನೋಡಿ mu with respect to x value is 3/4, mu with respect to y value is 1/2. ನೀವೇ ಮಾಡಿದಿರಾ ನೋಡಿ, ಸಬ್ಸ್ಟಿಟ್ಯೂಟ್ ಮಾಡಿ ಏನ್ ಸಿಗುತ್ತೆ? ಕೊವೇರಿಯನ್ಸ್ ಸಿಗುತ್ತೆ. So sigma square covariance equals 3/14 as it is minus, right, 3/4 into 1/2 ಎಷ್ಟು ಬರುತ್ತೆ ನೋಡಿ, right? 3/14, 3 1s are 3, 4 2s are 8, right? ನೋಡಿ 3 1s are 3, 4 2s are 8. Covariance equals 14 ಮತ್ತೆ 8 ನ LCM ಏನ್ ಬರುತ್ತೆ? 56 ಬರುತ್ತೆ ನೋಡಿ, ಚೆಕ್ ಮಾಡ್ಕೊಳ್ಳಿ ನೀವು. 14 ಮತ್ತೆ 8 ನ LCM 56 ಬರುತ್ತೆ. 14 4s are, right? 14 4s are, 14 3s are, right? ಚೆಕ್ ಮಾಡ್ಕೊಳ್ಳಿ ಎಷ್ಟು ಬರುತ್ತೆ. 14 4s are, 4 3s are 12 minus, check ಮಾಡ್ಕೊಡಿ, 14 4s are 56, 4 3s are 12 LCM minus 8 7s are 56, 7 3s are 21. So covariance equals 21 minus 12 is minus 9/56. ರೈಟ್ ನೋಡಿ 4 2s are 8 ಬರ್ಕೊಂಡೆ, 4 2s are 8. ಓಕೆ, ನೆಕ್ಸ್ಟ್ ಏನ್ ಮಾಡಿದೆ? 14 ಮತ್ತೆ 8 LCM ತಗೊಂಡೆ, ಎಷ್ಟು ಬಂತು? 56 ಬರುತ್ತೆ. 14 8s are 8, 7s are 8, 4s are 4 3s are 12 ನೋಡಿ. 14 4s are 4 3s are 12 minus 8 7s are 56, 7 3s are 21. So 12 minus 21 is minus 9/. So what is the covariance value? Covariance equals minus 9/6. Covariance is minus 9/56. Thank you students for joining today. ಏನ್ ಮಾಡಿದೆ ನಾನಲ್ಲಿ? E of x comma y ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊಂಡೆ, mu with respect to x ನ ಕ್ಯಾಲ್ಕುಲೇಟ್ ಮಾಡ್ಕೊಂಡೆ, mu with respect to y ನ ಕ್ಯಾಲ್ಕುಲೇಟ್ ಮಾಡ್ಕೊಂಡೆ, ಸಬ್ಸ್ಟಿಟ್ಯೂಟ್ ಮಾಡಿದೀನಿ. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನ್ ಬರುತ್ತೆ? ಕೊವೇರಿಯನ್ಸ್ ಇದೆ. ರೈಟ್ ನೋಡಿ ಗಮನಿಸಿ, E of x comma y ಸಪರೇಟ್ ಮಾಡ್ಕೊಂಡ್ರೆ ಅಲ್ವಾ ಫಾರ್ಮುಲಾ ಹಾಕಿ, ಎಷ್ಟು ಬಂತು ಅದು? 3/4. mu with respect to x ಮಾಡ್ಕೊಂಡ್ರೆ ಅಲ್ವಾ ಎಷ್ಟು ಬಂತು? 3/4. ನೀವೇ ಮಾಡಿದಿರಾ ನೋಡಿ. mu with respect to y 1/2 ಬಂದಿದೆ. ಸಿಂಪ್ಲಿಫೈ ಮಾಡಿದನ ಎಷ್ಟು ಬರುತ್ತೆ? minus 9/6. ಓಕೆ, ಇದೇ ತರ ಅಸೈನ್ಮೆಂಟ್ ಒಂದು ಕೊಡ್ತೀನಿ ನಿಮಗೆ, ಮಾಡಿ ಟೆಸ್ಟ್ ನ ಸೀರಿಯಸ್ ಆಗಿ ತಗೊಳ್ಳಿ. ಪೋರ್ಷನ್ಸ್ ಕಳಿಸಿದೀನಿ ಆಲ್ರೆಡಿ, ರೈಟ್? ಟೆಸ್ಟ್ ನ ಸೀರಿಯಸ್ ಆಗಿ ತಗೊಳ್ಳಿ. ಪೋರ್ಷನ್ ಈಸ್ ಫಸ್ಟ್ ಒನ್ quantifiers, rules of inference, mathematical induction, right? Then Fibonacci and Lucas numbers,
discrete probability distribution, continuous probability distribution. Finding mean and variance. Portions ಕಳಿಸಿದ್ದೀನಿ, ಸೀರಿಯಸ್ ಆಗಿ ಬರೀರಿ. ಓಕೆ, ಕೊವೇರಿಯನ್ಸ್ ಮೇಲೆ ಒಂದು ಅಸೈನ್ಮೆಂಟ್ ಕೊಡ್ತೀನಿ, ಮಾಡಿ ವಾಟ್ಸ್ಆಪ್ ಅಲ್ಲಿ ಕಳಿಸ್ತೀನಿ. ಲೆಂತಿ ಇದೆ ಬಟ್ ಈಸಿ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್.